ಅರಬ್ಬಿ ಸಮುದ್ರದ ನಡುವೆ ಇರುವಂತಹ ದ್ವೀಪ ಜಾತ್ರೆ ಅಂದ್ರೆ ಅದೊಂಥರ ಹೊಸ ಅನುಭವ ನೀಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೂರ್ಮಗಢ ಜಾತ್ರೆ ಅತಿ ಅದ್ಧೂರಿಯಿಂದ ನಡೆದಿದೆ. ವಾಡಿಕೆಯಂತೆ ಮೀನುಗಾರ ಕುಟುಂಬಗಳು ದೇವರಿಗೆ ಹರಕೆ ನೀಡಿ ಪುನೀತರಾಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಂಡು ದಂಡಾಗಿ ಸೇರಿರೋ ಜನ, ಕೈಯಲ್ಲಿ ಬಾಳೆಗೊನೆ ಹಿಡಿದಿರುವ ಭಕ್ತರು, ತೋರಣಗಳನ್ನ ಕಟ್ಟಿ ಶೃಂಗಾರಗೊಂಡು ಹೊರಟಿರುವ ಬೋಟುಗಳು, ದ್ವೀಪದಲ್ಲಿರುವ ದೇವರ ದರ್ಶನ ಮಾಡಿದರೆ ಸಿಗುವ ಖುಷಿ ಹೇಳತಿರದು. ಕಾರವಾರದ ಸಮುದ್ರದ ನಡುವೆ ಇರೋ ಕೂರ್ಮಗಢದ ಶ್ರೀ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಯಾಂತ್ರಿಕ ದೋಣಿಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸಿದ್ದರು. ಸಂಪ್ರದಾಯದಂತೆ ಕಾರವಾರ ಮತ್ತು ಅಂಕೋಲದ ಕಡಲ ಮಕ್ಕಳು ದೇವರಿಗೆ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಇದೊಂಥರ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಈ ಸಾಮಾನ್ಯ ಜನರೆಲ್ಲ ಏರ್ಪೋರ್ಟಿಂದ ಹೋಗ್ತಾರೆ, ಫ್ಲೈಟಿಂದ ಬೈ ರೋಡ್ ಹೋಗ್ತಾರೆ. ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ಈಸ್ ಲೈಕ್ ನೀರಲ್ಲಿ ಹೋಗೋದು ಅದು ಎಲ್ಲರಿಗೆ ಭಾಗ್ಯ ಸಿಗೋದಿಲ್ಲ. ಲೈಕ್ ವಿ ಕಾರವಾರ ಪೀಪಲ್ ಆರ್ ವೆರಿ ಲಕ್ಕಿ ಟು ಬಿ ಹಿಯರ್. ಆ್ಯಂಡ್ ಅಲ್ಲಿ ನರಸಿಂಹ ದೇವರಿದೆ ಅಂತ ಎಲ್ಲರೂ ನಂಬ್ತಾರೆ. ಇಟ್ ಈಸ್ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಐ ಬಿಲೀವ್ ಇನ್ ಇಟ್. ಮೀನುಗಾರರ ಆರಾಧ್ಯ ದೈವವಾಗಿರುವ ಕೂರ್ಮಗಢದ ನರಸಿಂಹ ದೇವರಿಗೆ ಪ್ರತಿ ವರ್ಷ ಮೀನುಗಾರ ಕುಟುಂಬಗಳು ಸೇವೆ ನೀಡುತ್ತಾ ಬಂದಿದೆ. ದೇವರಿಗೆ ಬಾಳೆ ಗೊನೆಯನ್ನು ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಅಂತ ಬೇಡಿಕೊಳ್ತಾರೆ. ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವ ನಂಬಿಕೆ ಭಕ್ತರದ್ದು. ಇವತ್ತು ಹೆಂಗಾದರೂ ಕುರುಮಗಢ ಐಲ್ಯಾಂಡಿಗೆ ಹೋಗ್ಬೇಕಂತಲೇ ಇತ್ತು. ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ, ಪ್ಲ್ಯಾನ್ ಮಾಡ್ತಿದ್ದೆ. ಇವತ್ತು ಫೈನಲಿ ಆ ದಿನ ಬಂದ್ಬಿಟ್ಟಿದೆ ನಮಗೆ ಕುರುಮಗಢ ಐಲ್ಯಾಂಡಿಗೆ ಹೋಗೋಕ್ಕೆ. ನಮ್ಮ ನರಸಿಂಹ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬರೋಕ್ಕೊಂದು ಚಾನ್ಸ್ ಸಿಕ್ಕಿದೆ. ಫಿಶರ್ಮೆನ್ಸ್ ಎಲ್ಲರೂ ಸೇರಿ ಗ್ರೂಪಾಗಿ ನಮಗೆ ಅದಕ್ಕೆ ಬೇಕಿರೋ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ನಮ್ಮನ್ನ ಕರ್ಕೊಂಡು ಸೇಫಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಈ ಬಾರಿಯ ಜಾತ್ರೆಗೆ ಜಿಲ್ಲಾಡಳಿತ ನಿಗದಿತ ಸಂಖ್ಯೆಯ ಬೋಟ್ಗಳಿಗೆ ಮಾತ್ರ ಅನುಮತಿ ನೀಡಿತ್ತು. ಹೀಗಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಕೊಂಚ ಸಮಸ್ಯೆಯಾಯಿತು. ಬರ್ತಾರೆ, ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ವ್ಯವಸ್ಥೆ ಸ್ವಲ್ಪ ಅಲ್ಲಿ ಸುಧಾರಿಸಬೇಕು. ಅಲ್ಲಿ ಒಂದು ತಾತ್ಕಾಲಿಕ ಜಟ್ಟಿ ಅಥವಾ ಪರ್ಮನೆಂಟ್ ಒಂದು ಜಟ್ಟಿ ಆದರೆ ಇನ್ನೂ ಭಕ್ತಾದಿಗಳು ಬಂದು ಅಲ್ಲಿ ದೇವರದ ದರ್ಶನವನ್ನು ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡಬೇಕು. ಸಮಸ್ಯೆಗಳ ನಡುವೆಯೂ ಪ್ರತಿ ಬಾರಿಯಂತೆ ಕೂರ್ಮಗಢದ ಶ್ರೀ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆದಿದ್ದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅರಬ್ಬಿ ಸಮುದ್ರದ ನಡುವೆ ಇರುವಂತಹ ದ್ವೀಪ ಜಾತ್ರೆ ಅಂದ್ರೆ ಅದೊಂಥರ ಹೊಸ ಅನುಭವ ನೀಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೂರ್ಮಗಢ ಜಾತ್ರೆ ಅತಿ ಅದ್ಧೂರಿಯಿಂದ ನಡೆದಿದೆ. ವಾಡಿಕೆಯಂತೆ ಮೀನುಗಾರ ಕುಟುಂಬಗಳು ದೇವರಿಗೆ ಹರಕೆ ನೀಡಿ ಪುನೀತರಾಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಂಡು ದಂಡಾಗಿ ಸೇರಿರೋ ಜನ, ಕೈಯಲ್ಲಿ ಬಾಳೆಗೊನೆ ಹಿಡಿದಿರುವ ಭಕ್ತರು, ತೋರಣಗಳನ್ನ ಕಟ್ಟಿ ಶೃಂಗಾರಗೊಂಡು ಹೊರಟಿರುವ ಬೋಟುಗಳು, ದ್ವೀಪದಲ್ಲಿರುವ ದೇವರ ದರ್ಶನ ಮಾಡಿದರೆ ಸಿಗುವ ಖುಷಿ ಹೇಳತಿರದು. ಕಾರವಾರದ ಸಮುದ್ರದ ನಡುವೆ ಇರೋ ಕೂರ್ಮಗಢದ ಶ್ರೀ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಯಾಂತ್ರಿಕ ದೋಣಿಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸಿದ್ದರು. ಸಂಪ್ರದಾಯದಂತೆ ಕಾರವಾರ ಮತ್ತು ಅಂಕೋಲದ ಕಡಲ ಮಕ್ಕಳು ದೇವರಿಗೆ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಇದೊಂಥರ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಈ ಸಾಮಾನ್ಯ ಜನರೆಲ್ಲ ಏರ್ಪೋರ್ಟಿಂದ ಹೋಗ್ತಾರೆ, ಫ್ಲೈಟಿಂದ ಬೈ ರೋಡ್ ಹೋಗ್ತಾರೆ. ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ಈಸ್ ಲೈಕ್ ನೀರಲ್ಲಿ ಹೋಗೋದು ಅದು ಎಲ್ಲರಿಗೆ ಭಾಗ್ಯ ಸಿಗೋದಿಲ್ಲ. ಲೈಕ್ ವಿ ಕಾರವಾರ ಪೀಪಲ್ ಆರ್ ವೆರಿ ಲಕ್ಕಿ ಟು ಬಿ ಹಿಯರ್. ಆ್ಯಂಡ್ ಅಲ್ಲಿ ನರಸಿಂಹ ದೇವರಿದೆ ಅಂತ ಎಲ್ಲರೂ ನಂಬ್ತಾರೆ. ಇಟ್ ಈಸ್ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಐ ಬಿಲೀವ್ ಇನ್ ಇಟ್. ಮೀನುಗಾರರ ಆರಾಧ್ಯ ದೈವವಾಗಿರುವ ಕೂರ್ಮಗಢದ ನರಸಿಂಹ ದೇವರಿಗೆ ಪ್ರತಿ ವರ್ಷ ಮೀನುಗಾರ ಕುಟುಂಬಗಳು ಸೇವೆ ನೀಡುತ್ತಾ ಬಂದಿದೆ. ದೇವರಿಗೆ ಬಾಳೆ ಗೊನೆಯನ್ನು ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಅಂತ ಬೇಡಿಕೊಳ್ತಾರೆ. ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವ ನಂಬಿಕೆ ಭಕ್ತರದ್ದು. ಇವತ್ತು ಹೆಂಗಾದರೂ ಕುರುಮಗಢ ಐಲ್ಯಾಂಡಿಗೆ ಹೋಗ್ಬೇಕಂತಲೇ ಇತ್ತು. ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ, ಪ್ಲ್ಯಾನ್ ಮಾಡ್ತಿದ್ದೆ. ಇವತ್ತು ಫೈನಲಿ ಆ ದಿನ ಬಂದ್ಬಿಟ್ಟಿದೆ ನಮಗೆ ಕುರುಮಗಢ ಐಲ್ಯಾಂಡಿಗೆ ಹೋಗೋಕ್ಕೆ. ನಮ್ಮ ನರಸಿಂಹ ದೇವರ ಹತ್ರ
ಹೋಗಿ ಪ್ರಾರ್ಥನೆ ಮಾಡಿ ಬರೋಕ್ಕೊಂದು ಚಾನ್ಸ್ ಸಿಕ್ಕಿದೆ. ಫಿಶರ್ಮೆನ್ಸ್ ಎಲ್ಲರೂ ಸೇರಿ ಗ್ರೂಪ್ ಆಗಿ ನಮಗೆ ಅದಕ್ಕೆ ಬೇಕಿರೋ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ನಮ್ಮನ್ನ ಕರ್ಕೊಂಡು ಸೇಫಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಈ ಬಾರಿಯ ಜಾತ್ರೆಗೆ ಜಿಲ್ಲಾಡಳಿತ ನಿಗದಿತ ಸಂಖ್ಯೆಯ ಬೋಟ್ಗಳಿಗೆ ಮಾತ್ರ ಅನುಮತಿ ನೀಡಿತ್ತು. ಹೀಗಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಕೊಂಚ ಸಮಸ್ಯೆಯಾಯಿತು. ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ವ್ಯವಸ್ಥೆ ಸ್ವಲ್ಪ ಅಲ್ಲಿ ಸುಧಾರಿಸಬೇಕು. ಅಲ್ಲಿ ಒಂದು ತಾತ್ಕಾಲಿಕ ಜಟ್ಟಿ ಅಥವಾ ಪರ್ಮನೆಂಟ್ ಒಂದು ಜಟ್ಟಿ ಆದ್ರೆ ಇನ್ನೂ ಭಕ್ತಾದಿಗಳು ಬಂದು ಅಲ್ಲಿ ದೇವರದ ದರ್ಶನವನ್ನು ಮಾಡ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಬೇಕು. ಸಮಸ್ಯೆಗಳ ನಡುವೆಯೂ ಪ್ರತಿ ಬಾರಿಯಂತೆ ಕೂರ್ಮಗಡದ ಶ್ರೀ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆದಿದ್ದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅರಬ್ಬಿ ಸಮುದ್ರದ ನಡುವೆ ಇರುವಂತಹ ದ್ವೀಪ ಜಾತ್ರೆ ಅಂದ್ರೆ ಅದೊಂಥರ ಹೊಸ ಅನುಭವ ನೀಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೂರ್ಮಗಡ ಜಾತ್ರೆ ಅತಿ ಅದ್ಧೂರಿಯಿಂದ ನಡೆದಿದೆ. ವಾಡಿಕೆಯಂತೆ ಮೀನುಗಾರ ಕುಟುಂಬಗಳು ದೇವರಿಗೆ ಹರಕೆ ನೀಡಿ ಪುನೀತರಾಗಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಂಡು ದಂಡಾಗಿ ಸೇರಿರೋ ಜನ, ಕೈಯಲ್ಲಿ ಬಾಳೆಗೊನೆ ಹಿಡಿದಿರುವ ಭಕ್ತರು, ತೋರಣಗಳನ್ನ ಕಟ್ಟಿ ಶೃಂಗಾರಗೊಂಡು ಹೊರಟಿರುವ ಬೋಟುಗಳು, ದ್ವೀಪದಲ್ಲಿರುವ ದೇವರ ದರ್ಶನ ಮಾಡಿದರೆ ಸಿಗುವ ಖುಷಿ ಹೇಳತೀರದು. ಕಾರವಾರದ ಸಮುದ್ರದ ನಡುವೆ ಇರೋ ಕೂರ್ಮಗಡದ ಶ್ರೀ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಯಾಂತ್ರಿಕ ದೋಣಿಗಳಲ್ಲಿ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸಿದ್ದರು. ಸಂಪ್ರದಾಯದಂತೆ ಕಾರವಾರ ಮತ್ತು ಅಂಕೋಲದ ಕಡಲ ಮಕ್ಕಳು ದೇವರಿಗೆ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಇದೊಂಥರ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಸಾಮಾನ್ಯ ಜನರೆಲ್ಲ ಏರ್ಪೋರ್ಟಿಂದ ಹೋಗ್ತಾರೆ, ಫ್ಲೈಟಿಂದ ಬೈ ರೋಡ್ ಹೋಗ್ತಾರೆ. ಬಟ್ ದಿಸ್ ಎಕ್ಸ್ಪೀರಿಯನ್ಸ್ ಈಸ್ ಲೈಕ್ ನೀರಲ್ಲಿ ಹೋಗೋದು ಅದು ಎಲ್ಲರಿಗೆ ಭಾಗ್ಯ ಸಿಗೋದಿಲ್ಲ. ಲೈಕ್ ವಿ ಕಾರವಾರ ಪೀಪಲ್ ಆರ್ ವೆರಿ ಲಕ್ಕಿ ಟು ಬಿ ಹಿಯರ್. ಆ್ಯಂಡ್ ಅಲ್ಲಿ ನರಸಿಂಹ ದೇವರಿದೆ ಅಂತ ಎಲ್ಲರೂ ನಂಬ್ತಾರೆ. ಇಟ್ ಈಸ್ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಐ ಬಿಲೀವ್ ಇನ್ ಇಟ್. ಮೀನುಗಾರರ ಆರಾಧ್ಯ ದೈವವಾಗಿರುವ ಕೂರ್ಮಗಡದ ನರಸಿಂಹ ದೇವರಿಗೆ ಪ್ರತಿ ವರ್ಷ ಮೀನುಗಾರ ಕುಟುಂಬಗಳು ಸೇವೆ ನೀಡುತ್ತಾ ಬಂದಿದೆ. ದೇವರಿಗೆ ಬಾಳೆ ಗೊನೆಯನ್ನು ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಅಂತ ಬೇಡಿಕೊಳ್ತಾರೆ. ದೇವರಲ್ಲಿ ಹರಕೆ ಹೊತ್ತುಕೊಂಡ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವ ನಂಬಿಕೆ ಭಕ್ತರದ್ದು. ಇವತ್ತು ಹೆಂಗಾದರೂ ಕುರುಮಗಡ ಐಲ್ಯಾಂಡಿಗೆ ಹೋಗ್ಬೇಕಂತಲೇ ಇತ್ತು. ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ, ಪ್ಲ್ಯಾನ್ ಮಾಡ್ತಿದ್ದೆ. ಇವತ್ತು ಫೈನಲಿ ಆ ದಿನ ಬಂದ್ಬಿಟ್ಟಿದೆ ನಮಗೆ ಕುರುಮಗಡ ಐಲ್ಯಾಂಡಿಗೆ ಹೋಗೋಕ್ಕೆ. ನಮ್ಮ ನರಸಿಂಹ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬರೋಕ್ಕೊಂದು ಚಾನ್ಸ್ ಸಿಕ್ಕಿದೆ. ಫಿಶರ್ಮೆನ್ಸ್ ಎಲ್ಲರೂ ಸೇರಿ ಗ್ರೂಪ್ ಆಗಿ ನಮಗೆ ಅದಕ್ಕೆ ಬೇಕಿರೋ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ನಮ್ಮನ್ನ ಕರ್ಕೊಂಡು ಸೇಫಾಗಿ ಕರ್ಕೊಂಡು ಹೋಗಿ ಬರ್ತಾರೆ. ಈ ಬಾರಿಯ ಜಾತ್ರೆಗೆ ಜಿಲ್ಲಾಡಳಿತ ನಿಗದಿತ ಸಂಖ್ಯೆಯ ಬೋಟ್ಗಳಿಗೆ ಮಾತ್ರ ಅನುಮತಿ ನೀಡಿತ್ತು. ಹೀಗಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಕೊಂಚ ಸಮಸ್ಯೆಯಾಯಿತು. ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ವ್ಯವಸ್ಥೆ ಸ್ವಲ್ಪ ಅಲ್ಲಿ ಸುಧಾರಿಸಬೇಕು. ಅಲ್ಲಿ ಒಂದು ತಾತ್ಕಾಲಿಕ ಜಟ್ಟಿ ಅಥವಾ ಪರ್ಮನೆಂಟ್ ಒಂದು ಜಟ್ಟಿ ಆದ್ರೆ ಇನ್ನೂ ಭಕ್ತಾದಿಗಳು ಬಂದು ಅಲ್ಲಿ ದೇವರದ ದರ್ಶನವನ್ನು ಮಾಡ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಬೇಕು. ಸಮಸ್ಯೆಗಳ ನಡುವೆಯೂ ಪ್ರತಿ ಬಾರಿಯಂತೆ ಕೂರ್ಮಗಡದ ಶ್ರೀ ನರಸಿಂಹ ದೇವರ ಜಾತ್ರೆ ವಿಜೃಂಭಣೆಯಿಂದ ನಡೆದಿದ್ದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.